ರೀ ಎಲ್ಲರೂ ಹಂಗದಿರಿ, ಎಲ್ಲರೂ ಆರಾಮದಿರಿ. ನಾನು ತ್ರಿವೇಣಿ ನೋಡ್ರಿ ಇಬ್ರು ಬಂದಿದ್ವಿ. ಪುಂಡಿ ಪಲ್ಯ ಒಟ್ಟಾರಿ ಸೊಪ್ಪು ತೊಗೊಂಡು ಹೋಗೋಣ ಅಂತಂದು ಹೇಳಿ ತೊಗೊಂಡು ಹೋಗ್ತೇವ್ರಿ. ಇವತ್ತಿನ ವಿಡಿಯೋದಾಗ ಶಿಲ್ಪ ಸಿಕ್ಲ ಇಲ್ಲ ಅನ್ನೋದನ್ನು ತೋರಿಸ್ತೇವೆ. ವಿಡಿಯೋ ಚಾಲು ಹೋಗತಿ, ನೋಡ್ಕೊಂಡು ಬರುವಂತ್ರಿ. ಅದಕ್ಕಿಂತ ಮೊದಲು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ ಮಾಡಿರಿ. ಮತ್ತು ಇದ ಮೊದಲಿಗೆ ನಮ್ಮ ಚಾನಲ್ನ ನೋಡುವಂಥರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ವಿಡಿಯೋ ಚಾಲು ಆಕತಿ, ನೋಡ್ಕೊಂಡು ಬರ್ರಿ. ಸರ್ ಹೇಳಿ ಸರ್. ಅದು ಕಾಲೇಜ್ ತೆಗ್ಸಿದ್ದೀನಿ ಸರ್. ಓಕೆ ಕೊಡಿ. ರಂಗಪ್ಪ ಅವರೇ, ಇದೇನು ಮುಂಬೈಯಿಂದ ಕಾಲ್ ಬಂದಿದೆ? ಹೌದು ಸರ್, ಆಕೆ ಗೊತ್ತು ಕಾಲು ಮುಂಬೈ ಏರ್ಪೋರ್ಟಿಂದನೇ ಬಂದವ್ರಿ. ಈಗ ಒಂದು ಕೆಲಸ ಮಾಡಿ, ಪರಮೇಶಿ ಅವ್ರಿಗೆ ಫೋನ್ ಮಾಡಿ ಸ್ಟೇಷನ್ಗೆ ಬರೋಕ್ಕೆ. ಓಕೆ ಸರ್, ಮಾಡ್ತೀನಿ. ಹಂಗೆ ಬೇಗ ಮುಂಬೈಗೆ ಹೋಗೋಕೆ ಗಾಡಿ ರೆಡಿ ಮಾಡಿರಿ. ಓಕೆ ಸರ್. ಫೋನ್ ತೆಗಿತಿ ಅಂತ ನೋಡಿ ಅವ್ರಿಗೆ. ಪೊಲೀಸ್ ಸ್ಟೇಷನಿಂದ ಹಲೋ ರೀ. ಹಲೋ ಪರಮೇಶ್ ಅವರು? ಹಾಂ ಹೌದ್ರಿ ಸರ್, ನಾನೇ ಹೇಳ್ರಿ. ನೀವು ಈಗ ಅರ್ಜೆಂಟಾಗಿ ಸ್ಟೇಷನಿಗೆ ಬರಬೇಕು ಸರ್. ನಮ್ಮ ಮಗಳು ಏನಾದರೂ ಸಿಕ್ಲೇನ್ರಿ? ಅದ ವಿಚಾರ ಮಾಡ್ತಾಡೋದೈತಪ್ಪ, ದೌಡ್ ಬಾ. ಆಯ್ತು ಸರ್, ಈಗ ಸದ್ಯ ಬಂದಿರಿ. ಓಕೆ ಸರ್, ಫೋನ್ ಮಾಡಿ ಬರಕ್ಕೆ ಹೇಳಿದ್ದೀನಿ ಸರ್. ಓಕೆ, ಬೇಗ ಗಾಡಿ ರೆಡಿ ಮಾಡಿ ಹೋಗಿ. ಪರಮೇಶಿಗೆ ಫೋನ್ ಮಾಡಿದ ಸ್ವಲ್ಪ ಸಮಯದ ನಂತರ. ಪರಮೇಶ್ ಅವರೇ ಬನ್ನಿ. ಸರ್ ಬರಕ್ಕೆ ಹೇಳಿದ್ರಿ, ಏನಾರು ವಿಚಾರ ಗೊತ್ತಾತೇನ್ರಿ? ಗೊತ್ತಾಯ್ತು. ನಿಮ್ಗೆ ಏನು ಫೋನ್ ಮಾಡಿದ್ದು ರಾಂಗ್ ನಂಬರ್ ಅಂತ ಏನು ಅನ್ನ ನಂಬರ್ ಬಂದಿದೆಯಲ್ಲ, ಅದು ನಿಮ್ಮ ಮಗಳ ಫೋನಿಂದಾನೇ ಬಂದಿರೋದು ಅವೆಲ್ಲ ನಂಬರು. ಅಂದರೆ ಸಿಮ್ಮನ್ನು ಚೇಂಜ್ ಮಾಡಿ ನಿಮಗೆ ಫೋನ್ ಮಾಡಿದಾಳು. ಒಂದೆರಡು ಬೇರೆಯವರ ಫೋನ್ ನಂಬರ್ನ ತಗೊಂಡು ಫೋನ್ ಮಾಡಿದಾಳು. ಅವಳು ಎಲ್ಲಿದ್ದಾಳಂತ ನಾವು ಲೊಕೇಶನ್ ಟ್ಯಾಗ್ ಮಾಡಿದ್ದೀವಿ. ನಡೀರಿ, ಇಮಿಡಿಯೇಟ್ಲಿ ಹೋಗಬೇಕು. ನೀವು ನಮ್ಮ ಜೊತೆಗೆ ಬರಬೇಕು. ಹಾಂ ಆಯ್ತು, ನಡೀರಿ ಸರ್. ಹೋಗೇ ಬರೋಣ, ನಡೀರಿ. ರಂಗಪ್ಪ ನಡೀರಿ, ಗಾಡಿ ತೆಗಿ, ನಡೀರಿ. ಎಸ್ ಸರ್, ನಡೀರಿ ಸರ್. ಹತ್ತಿ ಪರಮೇಶ್ವರ, ಹತ್ತಿ ಬೇಗ. ನಡೀರಿ. ರಂಗಪ್ಪವ್ರಿ, ಮುಂಬೈ ಪೊಲೀಸವ್ರಿಗೆ ಒಂದು ಇನ್ಫಾರ್ಮ್ ಮಾಡಿಬಿಡಿ. ಸರ್ ಮಾಡಿದ್ದೀನಿ ಸರ್. ಎಸ್, ವೆರಿ ಗುಡ್. ಆ ಹುಡುಗಿ ಫೋಟೋ ತೊಗೊಂಡು ಇಲ್ಲೊಂದು 4 ಮಂದಿ ಕೇಳ್ತಾ ಬರಿ, ಯಾರ್ಯಾರಿಗೂ ನೋಡಿದಾರೆ ಅವಳನ್ನ ಅಂತ. ಸರ್ ನಮ್ಮ ಮಗಳು ಗ್ಯಾರಂಟಿ ಸಿಗ್ತಾಳೋದಿಲ್ರಿ? ಸಿಗ್ತಾಳ್ರಿ. ಸ್ಟೇಟ್ ಬಿಟ್ಟು ಸ್ಟೇಟ್ ಬಂದಿದ್ದೀವಿ. ಗ್ಯಾರಂಟಿ ಅವಳು ಫೋನ್ ಲೊಕೇಶನ್ ತೊಗೊಂಡ ಇಲ್ಲಿಗೆ ಬಂದೀವಿ ನಾವು. ಸಿಗ್ತಾಳ್ರಿ. ಶಿಲ್ಪಂದ ಫೋನ್ ಲೊಕೇಶನ್ ತೊಗೊಂಡು ಮುಂಬೈಗೆ ಬಂದಾರ್ರಿ. ಆಕಿನ ಹುಡುಕೊಂಡು ಪೊಲೀಸವರು ಮತ್ತು ಪರಮೇಶಣ್ಣ ಇಲ್ಲಿ ಸಿಗ್ತಾಳ ಹಂಗೆ ನೋಡುವಂತ್ರಿ. ನೋಡಿ, ನೀವು ಆ ಕಡೆಗೆಲ್ಲ ಕೇಳ್ಕೊಂಡು ಬರ್ರಿ, ನಾನು ಈ ಕಡೆ ಕೇಳ್ಕೊಂಡು ಬರ್ತೀನಿ. ಓಕೆ ಸರ್. ನಿಮ್ಮ ಮಗಳದ್ದು ಫೋಟೋನ ಇಟ್ಕೊಂಡಿದ್ರಲ್ಲ, ಅದು ಕೊಡಿ. ತಗೋರಿ ಸರ್, ಈಕಿನ ನೋಡ್ರಿ ನನ್ನ ಮಗಳು. ಓಕೆ ಸರ್, ಈ ಫೋಟೋದಾಗಿರೋ ಹುಡುಗಿ ಎಲ್ಲರೂ ನೋಡಿರಿ. ಕ್ಯಾ ಬೋಲಿ? उन्होंने हड़ा नಮಗೆ ಹಿಂದಿ ಬರೋದಿಲ್ಲ, ಇವ್ರಿಗೆ ಕನ್ನಡ ಬರೋದಿಲ್ಲ. ये फोटो में लड़की दिखाते हैं ना? नहीं सर, नहीं दिखाता, मुझे मालूम नहीं सर. ಓಕೆ. ಇದೇನ್ರಿ ಭಾಷೆ ಒಂದು ಬರೋದಿಲ್ಲ, ಏನಿಲ್ಲ ನಮಗೆ. ನಡೀರಿ, ಮುಂದೆ ಎಲ್ಲರೂ ಕೇಳೋಣ. ಎಲ್ಲಿ ಹುಡುಕಿದ್ರು, ಯಾರು ಕೇಳಿದ್ರು ಗೊತ್ತಾಗ್ತಿಲ್ಲ. ರಂಗಪ್ಪವ್ರೆ, ಏನಾದರೂ ವಿಚಾರ ಗೊತ್ತಾತೇನ್ರಿ? ಸರ, ಯಾರನ್ನ ಏನು ಕೇಳಿದ್ರು ಇಲ್ಲ ಅಂತಾರೆ. ಏರ್ಪೋರ್ಟಿಂದ ಫೋನ್ ಬಂದೈತಿ, ಆದರೆ ಇಲ್ಲೇ ಇರ್ತಾಳೆ ಅನ್ನೋದು ಏನು ಗ್ಯಾರಂಟಿ ರೀ? ಬೇರೆ ಇನ್ನೆಲ್ಲರೂ ಹೋಗಿರಬೇಕು. ಮತ್ತು ಯಾವಾರು ಫೋನ್ ಬಂದ್ರೆ ಹೆಂಗೆ ನೋಡ್ಕೊಂಡಿರೋನ್ರಿ? ಪರಮೇಶ್ವರೇ, ಇವತ್ತು ನಾವು ಏರ್ಪೋರ್ಟೆಲ್ಲ ಇಷ್ಟು ಹುಡುಕಿದ್ರೂ ಸಿಗಲಿಲ್ಲ. ಇವತ್ತು ಇಲ್ಲೇ ಸ್ಟೇ ಮಾಡೋಣ. ಈ ಮುಂಬೈ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡೋಣ್ರಿ. ಏನಾಗ್ತೈತಿ ನಾಳೆ ನೋಡೋಣ. ಈಗ ಎಲ್ಲರೂ ಒಂದು ರೂಮ್ ಮಾಡೋಣ, ನಡೀರಿ. ಹೋಟೆಲಲ್ಲಿ ರೂಮ್ ಮಾಡಿ ಇಲ್ಲಿ ಇವತ್ತೊಂದು ದಿನ ಇಲ್ಲೇ ಅಲ್ಟ್ ಆಗೋಣ. ಹಿಂಗೆ ಹುಡುಕಿದ್ರೆ ಇದೆಲ್ಲ ಆಗೋದಿಲ್ಲ. ಮತ್ತೇನಾದರೂ ನಿಮಗೆ ಈ ಥರ ಫೋನ್ ಬರ್ತೈತಿಯಾ ನೋಡ್ಕೊಂಡಿರೋಣ. ನೀವೇ ಆ ಫೋನ್ಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಪರಮೇಶ್ವರೇ. ಸರ್ ಮಾಡಿದೇರಿ, ಎತ್ತಾರ್ರಿ, ಮಾತಾಡುವಲ್ರಾಗ್ಯಾರ್ರಿ. ಓಕೆ, ಹಾಗೆ ಟ್ರೈ ಮಾಡ್ತಾ ಇರಿ, ಎತ್ತಿದ್ರು ಎತ್ತಬೋದು. ಈಗ ನಡೀರಿ ಎಲ್ಲರೂ. ರಂಗಪ್ಪವ್ರೆ, ರೂಮ್ ಮಾಡ್ಕೊಂಡು ಫಸ್ಟ್ ಅಲ್ಲಿಗೆ ಫ್ರೆಶ್ ಆಗೋಣ. ಆಮೇಲೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿಚಾರಣೆ ಮಾಡೋಣ. ಆಮೇಲೆ ನಾನು ಮುಂಬೈ ಪೊಲೀಸ್ ಹತ್ರ ಸ್ವಲ್ಪ ಮಾತಾಡ್ತೀನಿ. ಅಲ್ಲಿ ಕನ್ನಡ ಬರೋರು ಇದಾರೆ ಅಲ್ವೇನ್ರಿ ರಂಗಪ್ಪವ್ರೆ? ಹಾಂ ಸರ್, ಯುವರಾಜ್ ಸಿಂಗ್ ಅಂತ ಒಬ್ಬರು ಪೊಲೀಸ್ ಆಫೀಸರ್ ಇದ್ದಾರೆ ಸರ್. ಅವರೇನೋ ಮುಂಚೆ ಕರ್ನಾಟಕದಲ್ಲಿ ಸ್ವಲ್ಪ ದಿನ ಇದ್ದಿದ್ದರಿಂದ ಕನ್ನಡ ಬರುತ್ತೆ ಅಂತ ಹೇಳಿದ್ದಾರೆ ರೀ. ಅವರು ಕನ್ನಡ ಮಾತಾಡ್ತಾರೆ ರೀ ಸರ್. ಹಾಂ ಓಕೆ, ಒಳ್ಳೇದಾಯಿತು. ಇಲ್ಲಿ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ, ಕನ್ನಡನೂ ನಮಗೆ ಹಿಂದಿ ಬರೋದಿಲ್ಲ. ನಾ ಇಂಗ್ಲೀಷಲ್ಲಿ ಹೇಳಿದ್ದು ಅರ್ಥ ಆಗಲ್ಲ, ಕನ್ನಡದಾಗ ಹೇಳಿದ್ದು ಅರ್ಥ ಆಗಲ್ಲ, ನಮಗೆ ಹಿಂದಿ ಬರೋದಿಲ್ಲ. ನನಗಂತೂ ಸಾಕಾಗಿ ಹೋಯ್ತು ರೀ. ನಡೀರಿ, ಈಗ ಹೋಗಿ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡೋಣ. ಆಮೇಲೆ ನಾವು ಇದ್ರ ಬಗ್ಗೆ ವಿಚಾರಣೆ ಮಾಡೋಣ. ಇಲ್ಲೇ ನಿಂತ್ಕೊಂಡು ಮತ್ತೆ ನಮ್ಮನ್ನು ಯಾರು ನೋಡಿದರೆ ಮತ್ತೆ ಅವ್ರು ಅಲರ್ಟ್ ಆಗಿಬಿಡ್ತಾರೆ. ಸರ್, ರೂಮ್ ಆಗಲೇ ಬುಕ್ ಮಾಡಿದ್ದೀನಿ ಸರ್. ವೆರಿ ಗುಡ್. ನಡೀರಿ ಪರಮೇಶ್ವರೇ, ನಿಮಗೆ ಫೋನ್ ಬರ್ತಿದ್ರೆ ನೋಡ್ಕೊಂಡಿರಿ. ಹಾತ್ರಿ ಸರ್. ನೋಡ್ರಿ, ಅವರೆಲ್ಲರೂ ಬಂದು ಮುಂಬೈ ಏರ್ಪೋರ್ಟಿಂದ ಫೋನ್ ಬಂದೈತಿ ಅಂತ ಅಂದ್ಕೊಂಡು
ಮುಂಬೈ ಏರ್ಪೋರ್ಟು ಎಲ್ಲ ರೈಲ್ವೆ ಸ್ಟೇಷನ್ನು ಎಲ್ಲ ಚೆಕ್ ಮಾಡ್ತಾರೆ. ಆದರೆ ಅದು ಎಲ್ಲೂ ಅವ್ರಿಗೆ ಒಂದು ಸಣ್ಣ ಕ್ಲೂನು ಸಿಗೋದಿಲ್ಲ ಅವಳು ಎಲ್ಲದಾಳ ಅಂತ. ಹಿಂಗೆ ಒಂದು 2-3 ದಿನ ಇವರು ಇಲ್ಲೇ ಮುಂಬೈಯಲ್ಲೇ ಉಳ್ಕೊಳ್ಳೋಂಥ ಸ್ಥಿತಿ ಬಂದ್ಬಿಡತ್ತೆ. 2-3 ದಿನ ಆದಮೇಲೆ ಏನಾಗ್ತೈತಿ ನೋಡೋಣ. ಈ ಕೇಳ್ಕೊತ ಎಲ್ಲಿ ಕೂತಾಳು, ಫೋನ್ ಎತ್ತುವಳ್ಳಾಗ ಹೇಳು. ಇವ್ರ ಹಚ್ಚಿರ್ಬೇಕು, ಫೋನ್ ಹಚ್ಚಿರೋದು. ಅಲ್ರಿ, ಎಲ್ಲಿ ಹೋಗೇನಂತ ಹೇಳರ್ ಹೋಗ್ಬೇಕಿಲ್ಲ. 3 ದಿನದ ಹೊತ್ತೈತೆ, ನೀವು ಮನೆಗೆ ಬಂದಿಲ್ಲ. ಏನನ್ನೋದ್ರ ಹೇಳರಿ ಹೇಳ್ಬೇಕು. ನಾ ಫೋನ್ ಹಚ್ಚಿದ್ರೆ ನಿಮ್ಮ ಫೋನ್ ಹೋಗವಲ್ದು. ಅಯ್ಯ ಪಾರು, ಹೆಂಗದಿ? ಆರಾಮದಿಯ? ನಾನು ಪೊಲೀಸವ್ರು ಫೋನ್ ಹಚ್ಚಿ ಸ್ಟೇಷನಿಗೆ ಕರೆದ್ರು. ಈಗ ಸದ್ಯ ಮುಂಬೈಗೆ ಹೋಗ್ಬೇಕು, ಅದಕ್ಕೆ ಹೋಗನ್ ನಡಿ ಅಂದ್ರೆ ನಿನಗೆ ಫೋನ್ ಹಚ್ಚಿದೆ, ಫೋನ ಹೋಗಲಿಲ್ಲ. ಹೊಳ್ಳಿಗೂ ಹಚ್ಚಿದ ದೌಡ್ ಎತ್ತಲೇ ಇಲ್ಲ ನೋಡಿ. ಅಯ್ಯೋ ಹೌದ್ರಿ, ಏನಾರ ನೆಟ್ವರ್ಕ್ ಇರಾಕಿಲ್ರಿ. ಈಗ ಇದಕ್ಕೆ ಹೋಗಿರಿ ಅಲ್ಲಿಗೆ. ಅಲ್ಲ ಹೇಳಾರ ಹೋಗ್ಬೇಕಿಲ್ರಿ. ಹೇಳೋಕ್ಕಾಗಲಿಲ್ಲ, ಅರ್ಜೆಂಟ್ ಇತ್ತಂತಂದು ಹೇಳಲಿಲ್ಲ. ಅದು ಒಂದೆರಡು ಫೋನ್ ಬಂದಿದ್ವು ನನಗೆ. ಅದು ಈಕಿ ಶಿಲ್ಪಾನ್ ಫೋನಿಂದನ ಬಂದಾವಂತವು ಫೋನ್. ಅದಕ್ಕೆ ಚೆಕ್ ಮಾಡ್ಕೊಂಡು ಬರೋಣ. ಇದು ನಮ್ಮ ಮುಂಬೈ ಏರ್ಪೋರ್ಟಿಂದ ಏನೋ ಬಂದಾವಂತವು. ಮತ್ತು ಮುಂಬೈ ಏರ್ಪೋರ್ಟಿಗೆ ಹೋಗಿ 3 ದಿನ ಹೊತ್ತಾತು. ಇಲ್ಲೇ ಅದೇವಿ, ಇಲ್ಲೇ ಹುಡ್ಕಾಕತ್ತೀವಿ, ಏನು ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಈಗ ಮುಂಬೈ ಪೊಲೀಸ್ ಸ್ಟೇಷನ್ನಿಗೆ ಮಾತಾಡ್ತೀನಿ ಅಂದಾರ ಇವರು ಸರ್. ಏನನ್ನೋದು ನೋಡ್ಕೊಂಡು ಎಷ್ಟು ದಿನ ಆಕೈತೆ ಬರೋದಕ್ಕೆ ಬರ್ತಿಲ್ಲ. ಪಾರು, ಹುಷಾರು, ಊಟ ಗೀಟ ಮಾಡಿಕೊಂಡು ಆರಾಮಾಗಿರು, ಏನು ಚಿಂತೆ ಮಾಡಬೇಡ. ನಾನು ಮಗಳನ್ನ ಹುಡ್ಕೊಂಡು ಬರತ್ತೇನೆ. ಹಾಂ, ಸಿಗ್ತಾಳಂತ್ರಿ? ಸಿಗ್ತಾಳಂತ ಅಂದಾರೆ. ಮತ್ತು ಯಾವಾರ ನಿಮಗೆ ಫೋನ್ ಬಂದ್ರೆ ಹೇಳ್ರಿ, ಮತ್ತು ನೀವು ಹೊಳ್ಳಮಳ್ಳ ಅದ ನಂಬರಿಗೆ ಫೋನ್ ಹಚ್ಚುತ್ತೆ ಇರ್ರಿ ಅಂತಂದು ಹೇಳ್ಯಾರ. ಅದಕ್ಕೆ ಹಾಕೊಂಡು ಕೂತೀವಿ. 3 ದಿನದ ಹೊತ್ತಾತು, ಇದ್ರೆ ಹುಡ್ಕೋದಾಗ ಅದೀವಿ. ಹಾಂ, ಮತ್ತು ಇವು ಮುಂಬೈ ಪೊಲೀಸ್ ಸ್ಟೇಷನ್ ಅವರು ಎಲ್ಲರೂ ಹುಡ್ಕಾಕತ್ತಾರೆ. ಹೆಂಗಾರ ಮಾಡಿ ಹುಡುಕೊಂಡ ಬರ್ತೀನಿ, ನೀ ಚಿಂತೆ ಮಾಡಬೇಡ. ಹಾಂ, ಚಂದ ಗುಣ್. ಹಾಂ, ಇಲ್ಲ ಎಲ್ಲೋಗೆ ನಾವು ಪ್ರಶಾಂತ್ ಇಲ್ಲೇ ಅದಾನ್ರಿ, ಎಲ್ಲೂ ಹೋಗಿಲ್ಲ ಮನೆ ಬಿಟ್ಟು. ಆತು, ಅವಂಗೂ ಹುಷಾರಂತ ಹೇಳು. ಹಂಗೆ ಒಟ್ಟು ಹೊಲದ ಕಡೆ ಹೋಗ್ಬರಕ್ಕೆ ಹೇಳು ಅವಂಗ. ಏನಾಗೈತೆ ನೋಡನ್. ನೀನು ಹಂಗೆ ಕುತ್ಕೋಬೇಡ, ಇದ ಚಿಂತೆ ಮಾಡ್ಕೊಂಡ ಬರ್ತೀನಿ ದೌಡು. ಹಾಂ, ಆತ್ರಿ. ಆತು, ಚಿಂತೆ ಮಾಡಬೇಡ. ಇಡ್ಲ್ಯಾ? ಹ್ಞೂ ರೀ. ಯಪ್ಪ ದೇವ್ರಿ, ಹೆಂಗಾರಾಗ್ಲಿ ನನ್ನ ಮಗಳು ಸಿಕ್ಕರೆ ಸಾಕಪ್ಪ. ನನ್ನ ಮಗಳು ಸಿಕ್ಕರೆ ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ. ಏನ್ರಿ ಪರಮೇಶ್ವರ್, ಯಾವಾಗ ಫೋನ್ ಬಂದು? ಇಲ್ರಿ, 3 ದಿನದ ಹೊತ್ತಾತು. ನಮ್ಮ ಮನೆಯಾಗೂ ಹೇಳ್ದಂಗೆ ಹಂಗೆ ಬಂದಿದ್ದೆ. ಅದಕ್ಕೆ ನಮ್ಮ ಹೆಣ್ಮಕ್ಳಿನ ಚಿಂತೆ ಮಾಡ್ತಾರೆ. 3 ದಿನದ ಹೊತ್ತಾತು, ಅದಕ್ಕೆ ಫೋನ್ ಹಚ್ಚಿ ಇಂತಲ್ಲ ದೇವಿ ಅಂತ ಹೇಳಿದೆ ರೀ. ಹಾಂ, ಅವಾಗವಾಗ ಟ್ರೈ ಮಾಡುವನ್ನೆಲ್ಲ ಮಾಡಿದ್ರಿ. ಆ ಫೋನ್ಗೆ ಫೋನ್ ಮಾಡಿ. ಸರಿ ರೀ ಸರ್, ಈಗ ಮಾಡ್ತೇನೆ ರೀ. ರಿಂಗ್ ಆಗತ್ತೈತ್ರಿ? ರಿಂಗ್ ಆಗಾಕತ್ತೈತ್ರಿ ಸರ್. ಫೋನ್ ರಿಂಗ್ ಹೋಗ್ಯಾರ ಹೆಂಗೆ? ಇದು ಅಪ್ಪನ ನಂಬರ್. ಹಲೋ ಅಪ್ಪ. ಮಾತಾಡ್ತಾರೇನ್ರಿ? ಲೌಡ್ ಸ್ಪೀಕರ್ ಹಾಕಿ. ರಂಗಪುರಿ, ಬೇಗ ಎಲ್ಲಿಂದ ಬರ್ತಿದೆ ಲೊಕೇಶನ್ ಟ್ಯಾಗ್ ಮಾಡಿ. ಹೋಗಿ ಹೋಗಿ, ಲೌಡ್ ಸ್ಪೀಕರ್ ಹಾಕಿ. ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ. ಹೀಗೆ ಬೇಡ, ಅವಳ ಹತ್ರ 10 ನಿಮಿಷ ಮಾತಾಡಿ. ಓಕೆ? ಎಲ್ಲದೀವ? ಅಯ್ಯೋ ಅಪ್ಪ, ನಾನು ನಿನಗೆ 2 ಸಲ ಫೋನ್ ಹಚ್ಚಿದೆ. ನಾ ಇಲ್ಲೆಲ್ಲೋ ಒಂದು ಹತ್ರ ಬಂದು ಸಿಗಾಕೊಂಡ್ಬಿಟ್ಟೆನಪ್ಪ. ನಾನು ಬಂದು ಕರ್ಕೊಂಡು ಹೋಗು. ಎಲ್ಲದಿಯ ತಂಗಿ? ಎಲ್ಲದಿ ಹೇಳು. ಎಲ್ಲಂತ ಗೊತ್ತಿಲ್ಲಪ್ಪ. ಇದು ಯಾವುದೋ ಒಂದು ಪಾಲ್ ಬಿತ್ತಿದ್ದು ಒಂದು ಮನೆ ಐತೆ. ಇಲ್ಲಿ ಯಾರ್ಯಾರು ಇಲ್ಲ. ಇಲ್ಲಿ ಕೆಟ್ಟ ಹೊಲಸು ಐತೆ, ಅಲ್ಲಿ ತಂದಿಟ್ಟಾರ ನನ್ನ. ಕರ್ಕೊಂಡು ಹೋಗಪ್ಪ, ಹೆಂಗಾರು ಮಾಡಿ. ಆತ್, ಹೆದರ್ಕೋಬೇಡ. ನಾವು ಬರ್ತೀವಿ ಈಗ, ಸದ್ದ ಬರ್ತೀನಿ ಈಗ ನಾ. ದೌಡು ಬಾ ಅಪ್ಪ, ದೌಡು ಬಂದು ನನ್ನ ಕರ್ಕೊಂಡು ಹೋಗು. ಹೊಳಿ ಫೋನ್ ಹಚ್ಚಿದ್ನಲ್ವಾ, ನೀ ಯಾಕೆ ಎತ್ತಲಿಲ್ಲ? ಇವ್ರು ನನ್ನ ತಗೊಂಬಂದರದಾರಲ್ಲಪ್ಪ, ನಾನು ಫೋನ್ ಕಸ್ಕೊಂಡು ಬಿಟ್ರೆ ನಾ ಎಲ್ಲ ಆಮೇಲೆ ಹೇಳ್ತೇನೆ. ನಾನು ಮೊದಲು ಕರ್ಕೊಂಡು ಹೋಗಪ್ಪ ಇಲ್ಲಿಂದ. ಆತಾತು, ಈ ಫೋನ್ ನಿನ್ನ ಹತ್ರನೇ ಇಟ್ಕೋ. ನಾ ಅವಾಗ ಹಚ್ತಿರ್ತೀನಿ, ನೀ ರಿಸೀವ್ ಮಾಡ್ತೀರು. ಹಂಗಾಗಲ್ಲಪ್ಪ, ಅವ್ರು ಯಾವಾಗ ಬೇಕಾದ್ರೂ ಬಂದು ಈ ಫೋನ್ ಕಸ್ಕೋಬೋದು. ಮರ್ತು ಇಲ್ಲೇ ಇಟ್ಟು ಹೋಗ್ಯಾರ. ಅವ್ರು ಹೆಂಗೆ ಮರ್ತಾರ ಗೊತ್ತಿಲ್ಲ. ಇಲ್ಲ ಇತ್ತು, ಅದಕ್ಕೆ ಎತ್ತಿದೆ. ಆತು ಬಂದ್ವಿ. 5 ಮಿನಿಟ್ನಾಗ ಬರ್ತೀವಿ. ಆತ, ದೌಡು ಬಾಪ್ಪ, ನನಗೆ ಇಲ್ಲಿ ಇರೋಕ್ಕಾಗುವಲ್ದು. ದೌಡು ಬಂದು ನಾನು ಕರ್ಕೊಂಡು ಹೋಗಪ್ಪಜಿ. ಆತು, ಇಡು ಫೋನ್ ಕಟ್ ಮಾಡಿ. ಮತ್ತೆ ಅವ್ರು ಬಂದ್ಗಿಂದಾರ. ಇಲ್ಲ, ಬರ್ತೀನಿ 5 ಮಿನಿಟ್ನಾಗ ಬರ್ತೀನಿ ಈಗ. ಆಯ್ತಪ್ಪ. ಈಗ ಫೋನ್ ಯಾವ ಲೊಕೇಶನ್ ಬಂತಂತಂದು ನೋಡಿದ್ರಿ? ಹಾಂ ಸರ್, ಇಲ್ಲಿಂದ 3 ಕಿಲೋಮೀಟರ್ ಹಾಕಿತ್ರಿ. ಹಾಂ,
ದೌಡ ನಡೀರಿ ಪರಮೇಶ್ವರ್. ರಂಗಪ್ಪ ಹಂಗೆ ಮುಂಬೈ ಪೊಲೀಸ್ ಸ್ಟೇಷನ್ ಅವ್ರಿಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ದೌಡ ಅವ್ರಿಗೂ ಬರಕ್ಕೆ ಹೇಳ್ರಿ. ಇವ್ರ ಲೊಕೇಶನ್ ಅವ್ರಿಗೆ ಸೆಂಡ್ ಮಾಡಿರಿ. ಓಕೆ ಸರ್. ನಮಸ್ಕಾರ ರೀ. ನೋಡಿದ್ರಿ ಅವಳು ಯಾರ್ದ ಜೊತೆಗೆ ಓಡ್ ಹೋಗಿದ್ದಾಳ, ಏನೇನೋ ಮಾತಾಡ್ತಿದ್ದಾರೆ. ಅಸಲಿ ಕಾರಣ ಅದಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವಳನ್ನ ಯಾರ ಒಬ್ಬರು ಟ್ರ್ಯಾಪ್ ಅಂತೂ ಮಾಡಿದ್ದಾರೆ. ಹಾಗಾಗಿ ಅವಳು ಒಂದು ನಿಗೂಢ ಜಾಲದಾಗ ಸಿಗಾಕೊಂಡ್ಬಿಟ್ಟಾಳೆ. ಅದರಿಂದ ಪೊಲೀಸ್ ಅವರಕಿನ ಕರ್ಕೊಂಡು ಬರೋದಿಲ್ವಾ, ಅವಳ ಮನೆ ಮುಟ್ತಾಳ, ಊರು ಮುಟ್ತಾಳ ಇಲ್ವಾ, ಶಿಲ್ಪ ಸೇಫ್ ಆಗಿ ಅವ್ರಿಗೆ ಸಿಗ್ತಾಳ, ಏನಾಗಿತ್ತು, ಅವಳು ಹೆಂಗೆ ಟ್ರ್ಯಾಪ್ ಆದ್ಲ ಅನ್ನೋದನ್ನೆಲ್ಲ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ತೋರಿಸ್ತಾ ಬರ್ತೀನಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟಾಟಾ.